ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 8 ವೆಬ್ಸೈಟ್ ಬಗ್ಗೆ ಹೇಳ್ತೀನಿ. ಅದು ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಈಗ ಕ್ರಿಯೇಟರ್ಸ್ ಯಾರು ಕ್ರಿಯೇಟ್ ಮಾಡ್ತಾರೆ ಅವ್ರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಗೈಸ್. ಯೂಟ್ಯೂಬ್ ನೀವು ವೀಡಿಯೋಸ್ ಏನು ಮಾಡ್ತೀರಾ ಆ ವಿಡಿಯೋಗೆ ತುಂಬ ಯೂಸ್ಫುಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ 8 ವೆಬ್ಸೈಟ್ ಬಗ್ಗೆ ಹೇಳ್ತೀನಿ. ಅದು ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಲೈಕ್ಸ್ ಟ್ರಾನ್ಸಾಕ್ಷನ್ ಆಗಲಿ, ವಿಡಿಯೋ ಎಫೆಕ್ಟ್ ಆಗಲಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದೆಲ್ಲ ಎಲ್ಲಿಂದ ಸಿಗುತ್ತೆ ಅಂತ. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತೀನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ವೆಬ್ಸೈಟ್ ಬಂದುಬಿಟ್ಟು ineedfx.com. ಈ ವೆಬ್ಸೈಟಲ್ಲಿ ಓವರ್ಲೇ, ಟ್ರಾನ್ಸಾಕ್ಷನ್, ಮೋಡಲ್ ಸಿಗುತ್ತೆ. ಆ್ಯಂಡ್ ಈ ವೆಬ್ಸೈಟ್ನ ನಾನು ಟಾಪಲ್ಲಿ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ನಾನು ಪ್ರಾಕ್ಟಿಕಲಿ ಈ ವೆಬ್ಸೈಟ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಪಕ್ಕದಲ್ಲಿ ಸೋರ್ಸ್ ನೋಡೋಕ್ಕೆ ಸಿಗುತ್ತೆ ನಿಮಗೆ, ಅಲ್ಲಿ ಬರೆದಿದ್ದಾರೆ. ಆ್ಯಂಡ್ ಲೈಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ನೋಡಿ ಗೈಸ್, ನಿಮಗೆ ಎಷ್ಟೊಂದು ಟ್ರಾನ್ಸಾಕ್ಷನ್ ಇದೆ ಅಂದರೆ ನೀವು ಬಿಲೀವೇ ಮಾಡಲ್ಲ. ಇಲ್ಲಿ ತುಂಬ ಸಿಗುತ್ತೆ, ನೀವು ಸರ್ಚ್ ಮಾಡ್ತಾ ಹೋದರೂ ಇನ್ನೂ ತುಂಬ ಸಿಗುತ್ತೆ ನಿಮಗೆ. ಸೊ ಸಿಂಪಲಿ ನಾನು ಲೈಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೋಡಿ, ಇಲ್ಲಿ ಎಷ್ಟೊಂದು ಟ್ರಾನ್ಸಾಕ್ಷನ್ ಶೋ ಆಗ್ತಿದೆ ನಿಮಗೆ. ಸೊ ನೀವೇ ನೋಡ್ಬೋದು. ಇಲ್ಲ ಇಲ್ಲಿ ಸರ್ಚ್ ಆಪ್ಷನ್ ಇದೆ, ಅದರಲ್ಲೂ ಬೇಕಿದ್ರೆ ನೀವು ಸರ್ಚ್ ಮಾಡ್ಕೋಬೋದು ನಿಮ್ಗೆ ಯಾವ ಬ್ಯಾಕ್ಗ್ರೌಂಡ್ ಬೇಕೋ ಆ ಬ್ಯಾಕ್ಗ್ರೌಂಡ್ನ. ಸೊ ಸಿಂಪಲಿ ಇಲ್ಲೇ ಆಪ್ಷನ್ ಕೊಟ್ಟಿರ್ತಾರೆ, ಆ ಆಪ್ಷನ್ನಲ್ಲಿ ಕ್ಲಿಕ್ ಮಾಡಿದರೆ ನೋಡಿ ಎಷ್ಟೊಂದು ಲೈಟ್ ಪಿಕ್ಕು. ನಾನು ಇದುವರೆಗೂ ಇಷ್ಟು ಲೈಟ್ ಪಿಕ್ಸ್ನ ನಾನು ಎಲ್ಲೂ ನೋಡಿರಲಿಲ್ಲ ಗೈಸ್. ನೋಡಿ ಎಷ್ಟು ಲೈಟ್ ಪಿಕ್ ಇದೆ ಅಂದರೆ. ಆ್ಯಂಡ್ ಗೈಸ್, ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿದರೆ ಅದ್ರ ಮೇಲೆ ನೀವು ಬಂದುಬಿಟ್ಟು ಜಸ್ಟ್ ಟ್ಯಾಪ್ ಮಾಡಿ ವಿಡಿಯೋದ ಮೇಲೆ. ಅದಾದಮೇಲೆ ನೀವು ಡೌನ್ಲೋಡ್ ಈಸಿಯಾಗಿ ಮಾಡ್ಬೋದು. ಸೊ ಡೌನ್ಲೋಡ್ ಆಗೋಯ್ತು ನಿಮ್ಮ ಫೋನಲ್ಲಿ ಅಂತ ಅಂದ್ಕೊಳ್ಳಿ. ಜಸ್ಟ್ ಟ್ಯಾಪ್ ಮಾಡಿ ಅದ್ರ ಮೇಲೆ ಅದು ಡೌನ್ಲೋಡ್ ಆಗಿಬಿಡುತ್ತೆ ಅಷ್ಟೇ. ಓಕೆನಾ ಗೈಸ್, ಅದು ಜಾಸ್ತಿ ಕಷ್ಟ ಏನಿಲ್ಲ. ಜಸ್ಟ್ ಈ ವೆಬ್ಸೈಟ್ನ ಟೈಪ್ ಮಾಡಿಕೊಂಡು ನೀವು ಹೋಗ್ಬಿಟ್ಟು ಇಲ್ಲಿ ಯಾವ ಬ್ಯಾಕ್ಗ್ರೌಂಡ್ ಬೇಕಿದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳೋದು ಗೈಸ್. ಇಷ್ಟೇ ಗೈಸ್, ಇದು ಬಂದುಬಿಟ್ಟು. ಸೆಕೆಂಡ್ನೇ ವೆಬ್ಸೈಟ್ ಫ್ರೀ ಎಫೆಕ್ಟ್ಸ್ ಕೋ UK. ಆ್ಯಂಡ್ ಸೆಕೆಂಡ್ನೇ ವೆಬ್ಸೈಟ್ ಇರೋದಲ್ಲ ಅದು ಸೌಂಡ್ ಎಫೆಕ್ಟ್ಗೆ. ಆ್ಯಂಡ್ ಸೌಂಡ್ ಎಫೆಕ್ಟ್ ಹುಡುಕಾಟ ಎಲ್ಲ ನ್ಯೂ ಕ್ರಿಯೇಟರ್ಸ್ಗೂ ಇರುತ್ತೆ. ಬಟ್ ನಮಗೆ ಯಾವ ಸೌಂಡ್ ಬೇಕೋ ಆ ಎಫೆಕ್ಟ್ ಸಿಗೋದು ತುಂಬ ಕಷ್ಟ ಅಲ್ವಾ. ಹಂಗಾಗಿ ಗಾಯ್ಸ್ ಬಂದುಬಿಟ್ಟು ಈ ವೆಬ್ಸೈಟಲ್ಲಿ ನಿಮಗೆ ಸೌಂಡ್ ಎಫೆಕ್ಟ್ ಸಿಗುತ್ತೆ. ತುಂಬ ಈಸಿಯಾಗಿ ಎಲ್ಲ ಎಫೆಕ್ಟ್ಸು ನಿಮಗೆ ಸಿಗುತ್ತೆ. ಓಕೆನಾ, ಈ ವೆಬ್ಸೈಟಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಈಸಿಯಾಗಿ. ಈ ವೆಬ್ಸೈಟ್ ಎಲ್ರಿಗೂ ಇಷ್ಟ ಆಗುತ್ತೆ, ಯಾಕಂದರೆ ವೆಬ್ಸೈಟ್ ಇರೋದೇ ಹಿಂಗೆ. ಈಗ ನೋಡಿ, ಮೇಮ್ಸ್ ಅಂದರೆ ನಿಮ್ಮ ವೀಡಿಯೋಗೆ ಲಿಟರ್ಲಿ ತುಂಬ ಎಂಗೇಜಿಂಗ್ ಮಾಡುತ್ತೆ. ಅದು ಬೇಕಿದ್ರೆ ಶಾರ್ಟಲ್ಲಾಗಲಿ ಲಾಂಗ್ ಫಾರ್ಮಿಂಗ್ ವೀಡಿಯೋ ಯೂಟ್ಯೂಬ್ದು ಆಗಲಿ ನೀವು ಎಲ್ಲದರಲ್ಲೂ ಯೂಸ್ ಮಾಡ್ಬೋದು. ಟ್ರೆಂಡಿಂಗ್ ಮೇಮ್ಸ್ ಎಲ್ಲಿಂದ ಸಿಗುತ್ತೆ ಅಂದರೆ ಅದು ಒಂದು ವೆಬ್ಸೈಟ್ ಇದೆ, ನೇಮ್ ಬಂದುಬಿಟ್ಟು ಮೇಮ್ಸ್ ಕೋ. ಈ ವೆಬ್ಸೈಟ್ಗೆ ಹೋದರೆ ಎಲ್ಲ ಮೇಮ್ಸ್ ನೋಡೋಕ್ಕೆ ಸಿಗುತ್ತೆ. ನೀವು ಎಲ್ಲ ಮೇಮ್ಸ್ನೂ ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು ಗೈಸ್. ಇನ್ಸ್ಟಾಗ್ರಾಮ್ ರೀಲ್ಸಲ್ಲೂ ನೀವು ನೋಡಿರ್ತೀರಲ್ಲ ಮೇಮ್ಸ್ನ, ಆ ಮೇಮ್ಸ್ನೂ ಬಂದುಬಿಟ್ಟು ನಿಮಗೆ ಇಲ್ಲಿ ಈಸಿಲಿ ನಿಮಗೆ ಟ್ರೆಂಡಿಂಗಲ್ಲಿ ಯಾವ ಮೇಮ್ಸ್ ಹೋಗ್ತಿದೆ ಆ ಮೇಮ್ಸ್ ಬಂದುಬಿಟ್ಟು ನಿಮಗೆ ಇಲ್ಲಿ ಸಿಗುತ್ತೆ. ಒಂದೊಂದು ಸಲ ಏನಂದರೆ ನಮಗೆ ಮೇಮ್ಸ್ ಸಿಗಲ್ಲ, ನಾವು ಟ್ರೆಂಡಿಂಗಲ್ಲಿ ನೋಡಿರ್ತೀವಲ್ಲ. ಸೊ ಈ ವೆಬ್ಸೈಟಿಗೆ ಬಂದರೆ ಇಲ್ಲಿ ಬಂದುಬಿಟ್ಟು ಮೇಮ್ಸು ನಿಮಗೆ ಸಿಗುತ್ತೆ, ಈಸಿಲಿ ಡೌನ್ಲೋಡ್ ಮಾಡ್ಕೋಬೋದು. ಫೋರ್ತ್ ವೆಬ್ಸೈಟ್ ಇದೆಯಲ್ಲ ಅದು ನಿಮಗೆ ಬಿ-ರೋಲ್ಗೆ ತುಂಬ ಯೂಸ್ಫುಲ್ ಆಗಿದೆ. ಬಿ-ರೋಲ್ ಅಂದರೆ ಸ್ಟಾಕ್ ವಿಡಿಯೋ. ಆ್ಯಂಡ್ ಈ ವೆಬ್ಸೈಟ್ ನೇಮ್ mixkit.co. ಓಕೆ. ಆ್ಯಂಡ್ ಈ ವೆಬ್ಸೈಟ್ಗೆ ಬಂದು ನೀವು ಮೇಲೆ ಕೆಳಗೆ ನೋಡ್ಬೋದು 4000ಗಿಂತ ಜಾಸ್ತಿನೇ ಸ್ಟಾಕ್ ವಿಡಿಯೋ ನೋಡೋಕ್ಕೆ ಸಿಗುತ್ತೆ. ಇಮೇಜು ತುಂಬ ನೋಡೋಕ್ಕೆ ಸಿಗುತ್ತೆ. ಲೈಕ್ ನಿಮಗೆ ಸ್ಟಾಕ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕು, ಒಂದು ನ್ಯೂ ಪೇಜ್ ಓಪನ್ ಆಗುತ್ತೆ, ಅಲ್ಲಿ ನೀವು ನೋಡ್ಬೋದು ಎಷ್ಟು ಒಂದು ಸ್ಟಾಕ್ ವಿಡಿಯೋ ನೋಡೋಕ್ಕೆ ನಿಮಗೆ ಸಿಗುತ್ತಂತ. ನಾನೀಗ ಸಿಂಪಲ್ಲಿ ಒಂದು ವಿಡಿಯೋನ ಈಗ ಸರ್ಚ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಈಗ ನಾನು ಟೆಕ್ಕು, ನನಗೆ ವಿಡಿಯೋ ಎಡಿಟಿಂಗ್ದು ಒಂದು ವಿಡಿಯೋ ಕ್ಲಿಪ್ ಬೇಕು. ಸೊ ಹಂಗಾಗಿ ನಾನು ಇಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡ್ತೀನಿ, ವಿಡಿಯೋ ಎಡಿಟಿಂಗ್ ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಮಾಡ್ತೀನಿ. ಓಕೆನಾ. ಸೊ ನೀವು ನೋಡ್ಬೋದು ಇಲ್ಲಿ ಅದ್ರ ರಿಲೇಟೆಡ್ ಆಗಿ ಎಷ್ಟೊಂದು ವಿಡಿಯೋ ನಿಮಗೆ ಈಗ ಶೋ ಆಗುತ್ತಂತ. ತುಂಬ ವೀಡಿಯೋಸ್ ಇದೆ ಗೈಸ್. ಜಸ್ಟ್ ನೋಡಿ ಎಷ್ಟು ವಿಡಿಯೋ ಎಡಿಟಿಂಗ್ದು ಎಷ್ಟು ವಿಡಿಯೋ ಇದೆ. ನೀವು ನಿಮ್ಮ ಕ್ಯಾಟಗರಿ ಪ್ರಕಾರ ನಿಮ್ಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೋದು. ಜಸ್ಟ್ ಇದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಅಲ್ಲಿ ಡೌನ್ಲೋಡ್ ಆಪ್ಷನ್ ಕೇಳುತ್ತೆ, ಅಲ್ಲಿ ಡೌನ್ಲೋಡ್ ಮಾಡಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವೆಬ್ಸೈಟ್ ನಿಮ್ಗೆ ತುಂಬ ಯೂಸ್ಫುಲ್ ಆಗಿದೆ.
ಆಲ್ ರೈಟ್, ಈ ವೆಬ್ಸೈಟಲ್ಲಿ ಲೀಟರ್ಲಿ ನಾನು ಹೇಳ್ತಾ ಇದ್ದೀನಿ, ಎಲ್ರಿಗೂ ಮತ್ತೆ ಇಷ್ಟ ಆಗುತ್ತೆ. ಈಗ ತುಂಬ ಜನ ಇರ್ತಾರಲ್ಲ, ಲಿರಿಕ್ ವಿಡಿಯೋ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಡಿಫ್ರೆಂಟ್ ಫಾಂಟ್ ಯೂಸ್ ಮಾಡಿ. ಸೊ ಅದು ಬಂದುಬಿಟ್ಟು ತುಂಬ ಕ್ಲಿಕ್ಕಬಲ್ ಆಗಿರುತ್ತೆ ಆ್ಯಂಡ್ ನೋಡೋಕ್ಕೂ ಕ್ರಿಯೇಟಿವ್ ಆಗಿರುತ್ತೆ. ಸೊ dafun.com ಅಲ್ಲಿ ಸಿಗುತ್ತೆ ಫಾಂಟ್ಸು. ಸೊ ಇಲ್ಲಿನೂ ಬನ್ನಿ ಗೈಸ್, ಇಲ್ಲಿ ನಿಮಗೆ ಅದಕ್ಕಿಂತ ಜಾಸ್ತಿ ಫಾಂಟ್ ಸಿಗುತ್ತೆ. ನೀವು ಈಸಿಯಾಗಿ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು ನಿಮ್ಮ ವೀಡಿಯೋಗೆ. ಓಕೆನಾ? ಈ ವೆಬ್ಸೈಟ್ ನನಗೆ ತುಂಬ ಇಷ್ಟ. ಇಲ್ಲಿ ನಿಮಗೆ ಒಂದು ಅಲ್ಲ ತುಂಬ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡೋಕ್ಕೆ ಸಿಗುತ್ತೆ. ಈವನ್ ಈ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳ್ತಾ ಇದ್ದೀರಲ್ಲ, ಅದು ಈ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿರೋದು. ಫಸ್ಟ್ ಇಲ್ಲಿ ನಿಮಗೆ ಜಿಮೇಲ್ ಅಕೌಂಟಿಂದ ಒಂದು ID ಮಾಡಬೇಕು. ಆಮೇಲೆ ನಿಮಗೆ ಯಾವ ಮ್ಯೂಸಿಕ್ ಬೇಕೋ ಆ ಮ್ಯೂಸಿಕ್ ನೀವು ಕೇಳಿಸ್ಕೊಳ್ಳಿ, ಆಮೇಲೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಈಸಿಯಾಗಿ. ಓಕೆನಾ ಗೈಸ್? ಆ್ಯಂಡ್ ಯೂಟ್ಯೂಬ್ಗೆ ನೀವು ಈ ವಿಡಿಯೋನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಯೂಸ್ ಮಾಡಬೇಕಂದ್ರೆ ಸೊ ನಿಮಗೆ ಬಂದುಬಿಟ್ಟು ಇವ್ರಿಗೆ ಕ್ರೆಡಿಟ್ ಮಾಡಬೇಕು. ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ಬಂದುಬಿಟ್ಟು ಕ್ರೆಡಿಟ್ ಮಾಡಿ ಈ ಸಾಂಗ್ ಅಂತ. ಸೊ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಂದು ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಕ್ರೆಡಿಟ್ ಮಾಡಿರ್ತೀನಿ. ಸೊ ನೀವು ಅಲ್ಲಿಂದ ನೀವು ಕಾಪಿ ಮಾಡಿಕೊಂಡು ನಿಮ್ಮ ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡ್ಕೋಬೋದು. ಓಕೆನಾ ಗೈಸ್? ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಯೂಸ್ ಮಾಡಿ ಕ್ರಿಯೇಟಿವ್ ಆಗಿ ವಿಡಿಯೋ ಮಾಡಿ ಗೈಸ್. ಓಕೆನಾ? ಆಲ್ ರೈಟ್, ಈ ವೆಬ್ಸೈಟ್ ಯಾರಿಗಂದರೆ ಮೊಬೈಲಲ್ಲಿ ಆಡಿಯೋನ ತುಂಬ ಚೆನ್ನಾಗಿ ಕ್ರಿಸ್ಪಾಗಿ ಮಾಡೋರಿಗೆ. ಆ್ಯಂಡ್ ಇದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ಈ ವೆಬ್ಸೈಟಲ್ಲಿ ನಿಮಗೆ 2 ವೆಬ್ಸೈಟ್ದು ಅವಶ್ಯಕತೆ ಇದೆ. ಆ್ಯಂಡ್ ಎರಡು ಹೇಳ್ತೀನಿ, ಯೋಚನೆ ಮಾಡಬೇಡಿ, ಈಸಿ ಪ್ರಾಸೆಸ್, ಆರಾಮಾಗಿ ಮಾಡ್ಬೋದು. ಸೊ ಒಂದು ನಿಮಗೆ ನಿಮ್ಮದು ಏನು ಆಡಿಯೋ ಇದೆ ಅದು ಪಾಡ್ಕಾಸ್ಟಲ್ಲಿ ತಗೊಬನ್ನಿ. ಅದರಲ್ಲಿ ಯಾಕಂದರೆ ವೆಬ್ಸೈಟ್ಗಿಂತ ಬೇರೆ ಯಾವ ವೆಬ್ಸೈಟಲ್ಲೂ ನಿಮಗೆ ನಾಯ್ಸ್ ರಿಡ್ಯೂಸ್ ಮಾಡೋಕ್ಕಾಗಲ್ಲ. ಇದರಲ್ಲಿ ಕ್ಲಿಯರಾಗಿ ಮಾಡ್ಬೋದು ಕೂತ್ಕೊಂಡು. ಆ್ಯಂಡ್ ವಾಯ್ಸ್ ತುಂಬ ಚೆನ್ನಾಗಿ ಕ್ಲೀನಾಗಿ ನಿಮಗೆ ವಾಯ್ಸ್ನ ಬಂದುಬಿಟ್ಟು ಲೆಸ್ ಮಾಡಿಕೊಡುತ್ತೆ ಈ ವೆಬ್ಸೈಟ್ ಬಂದುಬಿಟ್ಟು ನಿಮಗೆ. ಓಕೆನಾ ಗೈಸ್? ಚೆನ್ನಾಗಿ ಸ್ಟೇಯಬಲ್ ಮಾಡಿಕೊಡುತ್ತೆ ನಿಮ್ಮದು ವೀಡಿಯೋ ವ್ಯೂವರ್ಸ್ಗೆ. ನೀವು ವೀಡಿಯೋ ಬಂದುಬಿಟ್ಟು ನೋಡೋಂಗೆ ಮಾಡಿಕೊಡುತ್ತೆ. ನಿಮ್ಮದು ವೀಡಿಯೋ ನಿಮ್ಮ ಬಿಟ್ಟೇ ಹೋಗಲ್ಲ ಆಡಿಯನ್ಸ್ ಬಂದುಬಿಟ್ಟು, ಹಂಗೆ ಮಾಡಿಕೊಡುತ್ತೆ. ಓಕೆನಾ? ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ ಇದನ್ನು. ನೋಡಿ ಗೈಸ್, ನಾವು ರೀಲ್ಸ್ ನೋಡ್ತಾ ತುಂಬ ವೀಡಿಯೋ ನೋಡ್ತೀವಿ. ಅದರಲ್ಲಿ ಸಾಂಗ್ ಯೂಸ್ ಮಾಡಿರ್ತಾರಲ್ಲ, ತುಂಬ ಇಷ್ಟ ಆಗುತ್ತೆ. ಲೈಕ್ ನಿಮಗೆ ಒಂದು ಸಾಂಗ್ ಇಷ್ಟ ಆಯಿತಾ, ನಿಮಗೆ ಆ ಸಾಂಗಲ್ಲಿ ಅವನು ಹಾಡ್ತಾ ಇರೋದು ಅದರ ವೋಕಲ್ ರಿಮೂವ್ ಅದು ಆಗಬೇಕಾ, ಅದರಲ್ಲಿ ಬಂದುಬಿಟ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ನಿಮಗೆ ಸಿಕ್ಕಿದೆ ನಾನು ವೀಡಿಯೋ ಮಾಡ್ಬೋದಲ್ಲ ಅಂತ ನಿಮ್ಗೆ ಅನಿಸುತ್ತಾ? ಸೊ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಈ ವೆಬ್ಸೈಟ್ ಬಂದುಬಿಟ್ಟು ವೋಕಲ್ ರಿಮೂವರ್ ORG. ಸೊ ಈ ವೆಬ್ಸೈಟಲ್ಲಿ ಬಂದುಬಿಟ್ಟು ನೀವು ಫೈಲ್ನ ಆ್ಯಡ್ ಮಾಡಿ. ನೀವು ಫೈಲ್ನ ಆ್ಯಡ್ ಮಾಡಿಬಿಟ್ಟು ಅಲ್ಲಿಂದ ನಿಮ್ಮದು ಆ ಮ್ಯೂಸಿಕ್ನ ನೀವು ಎಲ್ಲಿಂದ ತೊಗೊಂಡಿರ್ತೀರ ಅದು ನಿಮ್ಗೆ ಇಷ್ಟ ಆಗಿರುತ್ತಲ್ಲ, ಅದನ್ನು ಬಂದುಬಿಟ್ಟು ಇಲ್ಲಿ ಆ್ಯಡ್ ಮಾಡಿ ಮ್ಯೂಸಿಕಲ್ಲಿ ಹೋಗ್ಬಿಟ್ಟು. ಸೊ ಆ್ಯಡ್ ಮಾಡಿದರೆ ಅದು ಬಂದುಬಿಟ್ಟು ನಿಮಗೆ ಸಪ್ರೇಟ್ ಮಾಡಿಕೊಡುತ್ತೆ. ಮ್ಯೂಸಿಕ್ ಸಪ್ರೇಟ್ ಮಾಡಿಕೊಡುತ್ತೆ, ವೋಕಲ್ ಸಪ್ರೇಟ್ ಮಾಡಿಕೊಡುತ್ತೆ. ಸೊ ನಿಮಗೆ ಯಾವ್ದು ಬೇಕು, ವೋಕಲ್ ಬೇಕಾ ಇಲ್ಲ ಮ್ಯೂಸಿಕ್ ಬೇಕಾ ಅಂತ ಅಲ್ಲಿ ಕೇಳುತ್ತೆ ನಿಮಗೆ. ಓಕೆನಾ? ಇದು ಪ್ರೊಸೆಸಿಂಗ್ ತೊಗೊಂಡಾದ್ಮೇಲೆ ಇಲ್ಲಿ ನೋಡಿ 2 ಆಪ್ಷನಲ್ಲಿ ನಿಮಗೆ ರೆಡಿ ಮಾಡಿಕೊಟ್ಟಿದೆ. ಸೊ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆಯಲ್ಲ, ಅಲ್ಲಿ ಬಂದುಬಿಟ್ಟು ನಿಮಗೆ ಕೇಳುತ್ತೆ ನಿಮಗೆ ವೋಕಲ್ ಬೇಕಾ ಮ್ಯೂಸಿಕ್ ಬೇಕಾ. ಸೊ ನಿಮಗೆ ಯಾವ್ದು ಬೇಕೋ ಅದ್ರ ಮೇಲೆ ನೀವು ಜಸ್ಟ್ ಸ್ಟಾರ್ಟ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡಬೇಕು. ಓಕೆನಾ ಗೈಸ್? ವೋಕಲ್ ಬೇಕಾ ಇಲ್ಲ MP3ಯಲ್ಲಿ ನೀವು ಡೌನ್ಲೋಡ್ ಮಾಡಬೇಕು, ವೋಕಲ್ ಬೇಕಾ ಮ್ಯೂಸಿಕ್ ಬೇಕಾ ಅಂತ. ಓಕೆನಾ? ಇದು ಇಷ್ಟೇ ಇಲ್ಲಿಂದು ವೀಡಿಯೋ ಬಂದುಬಿಟ್ಟು. ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.